ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಚಿನ್ನು ಸ್ಕೂಲ್ಗೆ ಹೋಗಿದ್ದಾನೆ, ಹಾಗೆ ಸಂಜು ಕೂಡ ಆಫೀಸ್ಗೆ ಹೋದರು. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಲೇ ಮಾಡಿದೆ, ಬಟ್ ಆಗಲೇ ಇಲ್ಲ, ಗಡಿಬಿಡಿಲಿ. ಹಾಗೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಹಲಸಂದೆ ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಹಾಗೆ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಆ ರೆಸಿಪಿ ಕೂಡ ಹಾಕ್ತೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ತಿಳಿಸಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ. ಇವಾಗ ರೆಸಿಪಿ ಹಾಕ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗೀತು, ಬೇಗನೆ ಕೆಲಸ ಆಗೋಯ್ತು. ಹಾಗೆ ಚಿನ್ನು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಬೇರೆ ಬೇರೆ ಕೆಲಸಗಳನ್ನೂ ಸಹ ಮಾಡ್ಕೊಳ್ಬೇಕು. ಇವತ್ತು ಫ್ರೀ ಆಗಿದ್ದೀನಿ ಅಲ್ವಾ, ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ನೀವು ರೆಸಿಪಿನ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ಬೇರೆ ಕೆಲಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅಲಸಂದೆ ಕಾಳಿನ ಮೆಂತ್ಯ ಪಲಾವ್ ಮಾಡೋದಕ್ಕೆ ಅಲಸಂದೆ ಕಾಳು ಒಂದು ಬೌಲ್ ಪೂರ್ತಿ ತೊಗೊಂಡಿದ್ದೀನಿ. ಹಸಿ ಕಾಳನ್ನ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಒಂದು 3 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಒಂದು 3ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು 1 ಕಟ್ಟು ಪೂರ್ತಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ. ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲಾವ್, ಅದರಿಂದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೆಂತ್ಯ ಸೊಪ್ಪನ್ನ ಸೇರಿಸೋಣ. ಮೆಂತ್ಯ ಸೊಪ್ಪನ್ನ ಒಂದು 2 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ. ಸೊ ಅದರಿಂದಾಗಿ ಒಂದು 2 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊನು ಸೇರಿಸ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಫ್ರೈ ಆಗೋದಕ್ಕೆ ಬಿಡೋಣ. ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮಸಾಲೆಗೆ ನಾನು ಒಂದು ಪೂರ್ತಿ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನಕಾಯಿ, 1-2 ಚಕ್ಕೆ, ಒಂದು 4 ಲವಂಗ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಹೀಗೆ ಇದಿಷ್ಟು ಮಸಾಲೆನ ರುಬ್ಕೊಳ್ಳೋಣ. ನೋಡಿ, ನಾನು ಮಸಾಲೆನ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಮಸಾಲೆಯಲ್ಲಿ ಕಾಳೆಲ್ಲನೂ ಚೆನ್ನಾಗಿ ಒಂದು 2 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಯಾಕಂದರೆ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಅಕ್ಕಿನ ಎಷ್ಟು ತೊಗೊಂಡಿರ್ತೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು. ನೀರು ಕುದಿ ಬರ್ದೇನೆ ಅಕ್ಕಿನ ಸೇರಿಸ್ಬೇಡಿ. ನೀವೇನಾದರೂ ಕುಕ್ಕರಲ್ಲಿ ಮಾಡೋದಾದರೆ ಎಲ್ಲನೂ ಹಾಕಿ 2 ವಿಷಲ್ನ ಹಾಕ್ಕೊಂಡ್ರೆ ಸಾಕು. ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಹೇಳ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೇನು ಸ್ವಲ್ಪ ಅನ್ನ ಆಗ್ತಿದೆ ಅನ್ನಬೇಕಾದ್ರೆ ಲೋ ಫ್ಲೇಮ್ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ ಬಿಟ್ಟು ಅದಾದಮೇಲೆ 5 ಮಿನಿಟ್ ಹಾಗೆ ಫ್ಲೇಮ್ನ ಆಫ್ ಮಾಡಿ 5 ಮಿನಿಟ್ ಬಿಡಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಹಾಗೆ ನೀವೇನಾದರೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ ಅನ್ನೋದ್ರೆ ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಒಂದು ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ತಿಳಿಸಿ, ಓಕೆನಾ. ತಿಂಡಿ ರೆಡಿ ಆಯ್ತಲ್ಲ, ಹಾಕ್ಕೊಡೋಣ ಅಂತ ಬಂದರೆ ಇವನು ಇನ್ನೂ ಡ್ರೈ ಫ್ರೂಟ್ಸ್ನೇ ತಿಂದು ಮುಗಿಸಿಲ್ಲ. ತುಂಬ ನಿಧಾನಕ್ಕೆ ಆಟ ಆಡ್ಕೊಂಡು ತಿಂತಿದ್ದಾನೆ. ಸೊ ಇವನು ತಿಂದು ಮುಗಿಸೋಷ್ಟರಲ್ಲಿ ಲಂಚ್ ಬಾಕ್ಸ್ನಾದರೂ ರೆಡಿ ಮಾಡೋಣ ಅಂತ ಹೇಳಿ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೇನು ಪ್ಯಾಕ್ ಮಾಡಬೇಕಷ್ಟೆ. ಹಾಗೆ ಸ್ನ್ಯಾಕ್ಸ್ಗೆ ಕುಕ್ಕುಂಬರ್ ಹಾಕಿದ್ದೀನಿ. ನಾನು ಜಾಸ್ತಿ ಈ ರೀತಿ ಫ್ರೂಟ್ಸು ಅಥವಾ ಕುಕ್ಕುಂಬರ್ ಈ ರೀತಿಯೇ ಹಾಕ್ತೀನಿ. ಜಂಕ್ ಫುಡ್ಸ್ ಎಲ್ಲ ಹಾಕಿ ಕಳಿಸೋದು ತುಂಬಾ ಕಡಿಮೆ, ಯಾಕಂದರೆ ಅವ್ರ ಸ್ಕೂಲಲ್ಲಿ ಅಲೋ ಇಲ್ಲ. ಹಾಕಿದ್ರೆ ಯಾವಾಗಲಾದರೂ ಒಂದೊಂದು ಟೈಮ್ ಕೇಕ್ ಮಾತ್ರ ಹಾಕೋದು, ಬೇರೆ ಇನ್ನೇನು ಹಾಕೋದಿಲ್ಲ. ಯಾವಾಗಲೂ ಫ್ರೂಟ್ಸೇ ಜಾಸ್ತಿ ಹಾಕೋದು. ಮಕ್ಕಳಿಗೆ ಫ್ರೂಟ್ಸ್ ಜಾಸ್ತಿ ಕೊಟ್ಟಷ್ಟು ಒಳ್ಳೆಯದು, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸೊ ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೊರಡ್ತಿದ್ದಾನೆ. ಬಾಯ್ ಬಾಯ್ ಮಾಡು ಮೇಲೆ ಚಿನ್ನು. ಬಾಯ್ ಬಾಯ್. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಹಲಸಂದೆ ಕಾಳಿನ ಮೆಂತ್ಯ ಪಲಾವ್ ಹೇಗಿತ್ತು ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು, ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತು ಎಲ್ಲಾ ಕೆಲಸ ಬೇಗನೆ ಮುಗ್ದೋಗಿರೋದ್ರಿಂದ ತುಂಬಾ ಸ್ವಲ್ಪ ಫ್ರೀ ಆಗಿದೆ.
ಫ್ರೀ ಆಗಿದ್ನಲ್ಲ ಏನ್ ಮಾಡೋದು, ಇವತ್ತೇನಾದ್ರೂ ಬೇರೆ ಕೆಲಸಗಳನ್ನ ಮಾಡ್ಕೊಬಿಡೋಣ ಅಂತ ಅನ್ಕೊಂಡೆ. ಸೊ ಅವಾಗ ಅನ್ಸ್ತು ರವೆ ಎಲ್ಲ ಹುರಿದಿಟ್ಟಿಲ್ಲ. ಬೆಳಿಗ್ಗೆ ಎಷ್ಟೇ ಟೈಮ್ ಇದ್ರೂನು ಸಾಕಾಗಲ್ಲ, ಎಷ್ಟೇ ಬೇಗ ಇದ್ರೂನು ಎಷ್ಟು ಬೇಗ ಟೈಮ್ ಆಗ್ಬಿಡತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಉಪ್ಪಿಟ್ಟಿನ ರವೆ ಎಲ್ಲ ಇತ್ತಲ್ಲ, ಬನ್ಸಿ ರವೆ ಎಲ್ಲ ತಂದಿದ್ದ ಹಾಗೆ ಇತ್ತು, ಟೈಮ್ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಹುರಿದಿಟ್ಟಿರ್ಲಿಲ್ಲ. ಸೊ ಇವಾಗ ಉಪ್ಪಿಟ್ಟಿನ ರವೆ ಎಲ್ಲಾನು ಹುರಿದು ಇಡೋಣ ಅಂತ ಅನ್ಕೊಂಡಿದೀನಿ. ಬೆಳಿಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಸೊ ಈಗ 1 by 1 ಬೇರೆ ಬೇರೆದೆಲ್ಲಾನು ಹುರಿಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಎಲ್ಲ ಹುರಿದಿಡೋವಂಥದ್ದು. ಸ್ವಲ್ಪ ಹುರುಳಿಕಾಳನ್ನ ತೊಗೊಂಡಿದ್ದೀನಿ, ಹಾಗೆ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮತ್ತು ರವಾ ಬಾತ್ ಎಲ್ಲ ಮಾಡ್ಬೋದು. ಹಾಗೆ ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆನ ಸ್ವಲ್ಪ ಒಂದು ಅರ್ಧನ ಹುರಿದಿಡೋಣ ಅಂತ ಹೇಳಿ, ಪೊಂಗಲ್ ಎಲ್ಲ ಮಾಡೋದಕ್ಕೆ ಬೇಕಲ್ವಾ. ಸೊ ಬನ್ನಿ ಇವಾಗ 1 by 1 ಎಲ್ಲನೂ ಹುರಿದಿಡೋಣ. ಫ್ರೀ ಟೈಮ್ ಇದ್ದಾಗ ಅದನ್ನು ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದೇ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಬೋದಾ ಅಂತ ಯೋಚನೆ ಮಾಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ಗಡಿಬಿಡಿಲಿ ನಾವು ಟೈಮ್ನ ಸೇವ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಉಪ್ಪಿಟ್ಟನ್ನ ರೆಡಿ ಮಾಡಿಬಿಡ್ಬೋದು. ನಮಗೆ ರವೆ ಹುರಿಯೋಂಥ ಟೈಮ್ ಎಲ್ಲ ಸೇವ್ ಆಗುತ್ತೆ. ಆ ಟೈಮಲ್ಲಿ ನಾವು ಬೇರೆ ಏನಾದರೂ ಮಾಡ್ಕೊಳ್ಬೋದು. ರವೆನ ಹುರಿಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಬೇಗ ಸಿದೋಗುತ್ತೆ. ಈ ರೀತಿ ಹುರಿದಿಟ್ಕೊಳ್ಳೋದ್ರಿಂದ ಫ್ರಿಡ್ಜ್ ಎಲ್ಲ ಇಲ್ಲ ಅಂತ ಅನ್ನೋರು ಕೂಡ ತುಂಬ ದಿನದ ತನಕ ರವೆನ ಇಟ್ಕೊಳ್ಬೋದು. ಅದು ಹುಳ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ಈ ಥರ ಹುರಿದಾದ್ಮೇಲೆ ಅದು ತುಂಬ ತಣ್ಣಗಾಗಬೇಕು. ಅಲ್ಲಿವರೆಗೂ ಅದನ್ನು ಹೊರಗಡೆನೇ ಇಟ್ಟು ಆಮೇಲೆ ನೀವು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಅದಕ್ಕೆ ನಾನು ಈ ರೀತಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ. ರವೆನ ಹುರಿದಾಯಿತು. ಇವಾಗ ಹೆಸರುಬೇಳೆನ ಹುರ್ಕೊಳ್ತಿದ್ದೀನಿ. ಹೆಸರುಬೇಳೆನ ಒಂದು ಸ್ವಲ್ಪ ಹುರಿತಿದ್ದೀನಿ, ಇನ್ನೊಂದು ಸ್ವಲ್ಪನ ಹಾಗೆ ಬಾಕ್ಸಲ್ಲಿ ಇಡ್ತಿದ್ದೀನಿ. ಯಾಕಂದರೆ ಕೋಸಂಬರಿ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ, ದೋಸೆ ಕೋಸಂಬರಿಗೆಲ್ಲ ಹಾಕೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಹಾಗೆ ಇಟ್ಟು ಸ್ವಲ್ಪನ ಮಾತ್ರ ನಾನು ಹುರಿದಿಟ್ಕೊಳ್ತಿದ್ದೀನಿ. ಯಾಕಂದರೆ ಇವಾಗೆಲ್ಲ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದೆ. ಶ್ರಾವಣದ ಶನಿವಾರಕ್ಕೆಲ್ಲ ನಾವು ಏನಾದರೂ ಸ್ವೀಟ್ ಮಾಡ್ಬೋದು. ಮತ್ತು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಎಲ್ಲ ಬರ್ತಿದೆ. ಪೊಂಗಲ್ಗೆ ಮತ್ತು ಪಾಯಸ ಮಾಡೋದಕ್ಕೆ ಎಲ್ಲದಕ್ಕೂ ಹೆಸರುಬೇಳೆ ಬೇಕಾಗುತ್ತೆ. ಈ ರೀತಿ ಹುರಿದಿಟ್ಕೊಂಡಿದ್ರೆ ಪೂಜೆ ಟೈಮಲ್ಲೆಲ್ಲ ಟೈಮ್ ಸೇವ್ ಆಗುತ್ತೆ. ನಾವು ಬೇಗನೆ ಪಾಯಸ ಪೊಂಗಲ್ ಎಲ್ಲ ಮಾಡ್ಕೊಳ್ಬೋದು. ಎಷ್ಟೋ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಹುರಿದಿಡ್ತಿದ್ದೀನಿ. ಹೆಸರುಬೇಳೆನೂ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಇವಾಗ ಹುರುಳಿಕಾಳನ್ನ ಹುರ್ಕೊಳ್ತಿದ್ದೀನಿ. ಹುರುಳಿಕಾಳು ಏನಕ್ಕೆ ಹುರಿತಿದ್ದೀನಿ ಅಂದರೆ ಮಾಮೂಲಿ ಉಪ್ಪು ಸಾಂಬಾರೆಲ್ಲ ಮಾಡೋದಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ಹುರಿದಿಟ್ಬಿಟ್ರೆ ಹಾಗೆ ಹುಳನೂ ಆಗೋಲ್ಲ. ಫ್ರಿಡ್ಜ್ ಇಲ್ಲ ಅನ್ನೋರು ಈ ರೀತಿ ಹುರಿದು ಇಟ್ಕೊಳ್ಬೋದು. ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಈ ರೀತಿ ಹುರಿದಿಟ್ಕೊಳ್ಳೋದ್ರಿಂದ ನಮಗೇನಾದರೂ ಬೇಗ ಉಪ್ಸಾರೆಲ್ಲ ಮಾಡ್ಕೊಳ್ಬೇಕು ಅನ್ನೋದಾದರೆ, ಉಪ್ಸಾರು ಖಾರ ಎಲ್ಲ ಇದ್ದರೆ ತಕ್ಷಣ ಹೋಗಿ ಕಾಳನ್ನು ಬೇಯೋದಕ್ಕೆ ಇಟ್ಬಿಟ್ರೆ ಉಪ್ಸಾರು ರೆಡಿ ಆಗುತ್ತೆ. ಸೊ ಅದರಿಂದಾಗಿ ಈ ರೀತಿ ನಾನು ಮಾಡ್ಕೊಳ್ತಿದ್ದೀನಿ. ಇವಾಗ ಎಲ್ಲನೂ ಹುರಿದಿಟ್ಟಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಆಮೇಲೆ ನಾನು ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ. ಎಲ್ಲನೂ ಹುರಿದಿಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡಬೇಕು. ಇವಾಗ ಸ್ಕೂಲ್ ಬಿಡೋಂಥ ಟೈಮ್ ಆಯಿತು. ಚೇನೂನ್ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇವಾಗ ಸ್ಕೂಲ್ ಹತ್ರ ಹೋಗಿ ಚೇನೂನ್ ಕರ್ಕೊಂಡು ಬರ್ತೀನಿ. ಆಮೇಲೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬನ್ನಿ ಇವಾಗ ಹೋಗಿ ಕರ್ಕೊಂಡು ಬರೋಣ. ವೆಯ್ಟ್ ಮಾಡ್ತಿರ್ತಾನೆ. ಚಿನ್ನು ಚಿನ್ನು ಬಾ ಕೊಡು. ನಮ್ಮ ಚಿನ್ನು ಹೇಗೆ ಅಂತ ಅಂದರೆ, ನಾನು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಸ್ಟಾರ್ಟ್ ಮಾಡಿಬಿಡ್ತೇನೆ. ಅವತ್ತು ಸ್ಕೂಲಲ್ಲಿ ನಡೆದಿರೋದು, ಅವ್ನ ಟೀಚರ್ಸ್ ಏನು ಹೇಳಿದ್ರು, ಇವನೇನು ಮಾಡ್ದ, ಅವ್ನ ಫ್ರೆಂಡ್ಸ್ ಏನು ಹೇಳಿದ್ರು ಅದನ್ನೆಲ್ಲ ಹೇಳ್ತಾನೆ. ಆಮೇಲೆ ನಾಳೆ ಏನು ತಿಂಡಿ ಮಾಡಿಕೊಡ್ಬೇಕು, ಸ್ನ್ಯಾಕ್ಸ್ ಮಾಡಬೇಕು ಎಲ್ಲನೂ ಹೇಳ್ಕೊಂಬಂದ್ಬಿಡ್ತಾನೆ. ನಾನು ಮನೆಗೆ ಹೋಗಿ ಮಾತಾಡೋಣ ಬಾರೋ ಅಂತ ಅಂದ್ರೂ ಹೇಳ್ತಾನೆ ಇರ್ತಾನೆ. ಹಾಗೆ ಇವತ್ತು ಅವ್ನಿಗೇನೋ ಮಣಿಗಳ ರೀತಿ ಏನೋ ಸಿಕ್ಬಿಟ್ಟಿದೆ. ಅದನ್ನು ತೋರಿಸ್ತಿದ್ದೇನೆ, ನೋಡಮ್ಮ ಏನೋ ಸಿಕ್ಕಿದೆ ನನಗೆ, ಇದನ್ನು ದಾರದಲ್ಲಿ ಹಾಕಿಬಿಟ್ರೆ ಇದು ಋಷಿಗಳೆಲ್ಲ ಹಾಕ್ಕೊಳ್ತಾರಲ್ಲ ಆ ಥರ ಅಂತ ರುದ್ರಾಕ್ಷಿ ಅಂತ ಹೇಳ್ತಿದ್ದಾನೆ. ಅದು ರುದ್ರಾಕ್ಷಿ ಅಲ್ಲ, ಏನೋ ಮಣಿ ಅದು ಅಂತ ಹೇಳ್ತಿದ್ದೀನಿ. ಡೈಲಿ ಶೂಸ್ನ ಆ ಕಡೆ ಈ ಕಡೆ ಬಿಚ್ಚಿಟ್ಬಿಡ್ತಿದ್ದ. ಅದಕ್ಕೆ ಹೇಳಿದ್ದೀನಿ ತಂದ ತಕ್ಷಣ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಇಡಬೇಕು ಅಂತ. ಸೊ ಅದಕ್ಕೆ ಇವಾಗ ನೀಟಾಗಿ ಬಿಚ್ಚಿಟ್ಕೊಳ್ತಿದ್ದಾನೆ. ಅವಾಗೆಲ್ಲ ಆ ಕಡೆ ಈ ಕಡೆ ಹಾಕ್ಬಿಡ್ತಿದ್ದ. ಸ್ಲಿಪ್ಪರ್ ಸ್ಟ್ಯಾಂಡ್ ಎಷ್ಟು ಜೋಡಿಸಿದ್ರೂ ಹಾಳಾಗ್ತಿತ್ತು. ಡೈಲಿ ಜೋಡಿಸ್ಬೇಕಿತ್ತು, ಆ ಥರ ಮಾಡಿಬಿಡ್ತಿದ್ದ. ಇವಾಗ ಅವನು ಫ್ರೆಶ್ ಅಪ್ ಆಗ್ತಿದ್ದಾನೆ. ಬಂದು ನೋಡಿದೆ ನಾನು, ಎಲ್ಲ ತುಂಬ ತಣ್ಣಗಾಗಿತ್ತು. ಸೊ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡೋಣ. ಇನ್ನು ಅವ್ನು ನೋಡಿದ್ರಂತೂ
ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕೋದು ಅದು ಇದು ಮಾಡಿಬಿಡ್ತಾನೆ. ಎರಡೊಂದು ಕೆಲಸ ಕೊಟ್ಬಿಡ್ತಾನೆ ನನಗೆ. ಸೊ ಅವನು ಹೇಗೂ ಫ್ರೆಶ್ ಅಪ್ ಆಗ್ತಿದ್ದ, ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡೋಷ್ಟರಲ್ಲಿ ಇದನ್ನೆಲ್ಲ ಎತ್ತಿಟ್ಬಿಡೋಣ, ಮೊದಲೇ ಸರಿ ಇಲ್ಲ ನನ್ನ ಮಗ, ಸುಮ್ಮನೆ ಅಲ್ಲಿ ಇಲ್ಲಿ ಚೆಲ್ಬಿಡೋದು, ಆಮೇಲೆ ನನಗೆ ಮತ್ತಷ್ಟು ತಲೆನೋವು ಆಗೋದು ಬೇಡ ಅಂತ ಹೇಳಿ ಹೇಗೂ ತಣ್ಣಗಾಗಿತ್ತಲ್ಲ ಇವಾಗ ಎತ್ತಿಟ್ಕೊಳ್ತಿದ್ದೀನಿ. ನೀವು ಇದೇ ರೀತಿ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟೋ ಫ್ರೀ ಅಂತ ಅನಿಸುತ್ತೆ. ಬೇಗ ತಿಂಡಿಗೆ, ಹಾಗೆ ಸ್ವೀಟ್ ಏನಾದರೂ ಮಾಡೋದಿದ್ರೆ, ಸಾಂಬಾರಿಗೆ, ಎಲ್ಲದಕ್ಕೂ ಬೇಗ ಬೇಗ ಮಾಡ್ಕೊಳ್ಬೋದು. ಇನ್ನಷ್ಟು ನಾನು ಫ್ರೀ ಟೈಮಲ್ಲಿ ಬೇರೆ ಬೇರೆ ಕೆಲಸಗಳು ಏನೆಲ್ಲ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆದಷ್ಟು ಫ್ರೀ ಟೈಮಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಎಷ್ಟು ಟೈಮ್ ಫ್ರೀ ಅಂತ ಅನಿಸುತ್ತೆ ಅಂದರೆ, ಬೆಳಗ್ಗೆ ತಿಂಡಿಗಿರ್ಬೋದು, ಮಧ್ಯಾಹ್ನ ಅಡುಗೆಗಿರ್ಬೋದು, ಈ ರೀತಿ ನಾನು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ಎಷ್ಟೋ ಟೈಮ್ ಸೇವ್ ಆಗುತ್ತೆ. ನನಗೆ ಟೈಮ್ ಸೇವ್ ಆದಾಗ ನನಗೆ ಬೇರೆ ಕೆಲಸಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವು ಸಹ ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ಸ್ಕೂಲಿಂದ ಬಂದು ಇದೇ ಕೆಲಸ ಇವಂದು. ಕಿಚನ್ಗೆ ಬಂದು ಕೌಂಟರ್ ಟಾಪ್ ಮೇಲೆ ಕುತ್ಕೊಂಡು ಅಲ್ಲಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದು. ನಾನು ಬೆಳಗ್ಗೆನೂ ಕೊಟ್ಟಿರ್ತೀನಿ, ಬೆಳಗ್ಗೆ ಕೊಟ್ಟಿದ್ರು ಈ ರೀತಿ ಮಾಡೋದು. ಡೈಲಿ ಇದೇ ಕೆಲಸ ಇವಂದು. ನಾನೇನಾದರೂ ಆ ಕಡೆ ಈ ಕಡೆ ಹೋಗಿದ್ರೆ ಬಂದು ಸ್ಟೂಲ್ ಹಾಕ್ಕೊಂಡು ಈ ರೀತಿ ಕುತ್ಕೊಬಿಟ್ಟಿರ್ತಾನೆ. ಕುತ್ಕೊಂಡು ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಂದ್ಬಿಟ್ಟು ಏನು ತಿಂದೇ ಇಲ್ಲ ಅನ್ನೋ ಥರ ಬರ್ತಾನೆ. ಹಾಗೆ ನಮ್ಮ ಚಿನ್ನುಗೆ ಟೆಸ್ಟ್ ಇತ್ತಲ್ಲ, ಸೊ ಆನ್ಸರ್ ಶೀಟ್ನ ಮನೆಗೆ ಕೊಟ್ಟು ಕಳಿಸಿದ್ದಾರೆ. ನೋಡಿ ಹೇಗೆ ತೆಗ್ದಿದ್ದಾನೆ ಅಂತ ಮಾರ್ಕ್ಸ್ನ. ಯಾಕೋ ಕಡಿಮೆ ತೆಗ್ದಿದ್ಯಾ ಅಂತ ಅಂದರೆ ಕರೆಕ್ಟಾಗಿ ಬರ್ತಿದ್ದೀನಿ, ಅವರೇ ಕೊಟ್ಟಿಲ್ಲ ಅಂತಾನೆ. ನೋಡಿ ಈ ರೀತಿ ಚಿಕ್ಕದು ಮಿಸ್ಟೇಕ್ ಮಾಡಿದ್ದಾನೆ. ಬಟ್ ಅವ್ರ ಪಪ್ಪ ನೋಡಿಬಿಟ್ಟು ಪರವಾಗಿಲ್ಲ ಬಿಡು, ತೆಗ್ದಿದ್ದಾನೆ ಫಸ್ಟ್ ಟೈಮ್ ಟೆಸ್ಟಲ್ಲಿ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ, ಇನ್ನೂ ಎಷ್ಟು ತೆಗಿತಾರೆ, ಔಟ್ ಆಫ್ ನೆಕ್ಸ್ಟ್ ಟೈಮ್ ತೆಗಿತಾನೆ, ಸ್ವಲ್ಪನೂ ಮಿಸ್ಟೇಕ್ ಮಾಡಿದೆ ಹೆಂಗೆ ಮಾಡಿಬಿಡ್ತಾರೆ ಮಕ್ಕಳು ಅಂತ ಹೇಳಿ ಸುಮ್ಮನೆ ಆದರು. ಓಕೆ ಪರವಾಗಿಲ್ಲ, ಚೆನ್ನಾಗಿ ತೆಗ್ದಿದ್ದಾನೆ ಮಾರ್ಕ್ಸ್ ಎಲ್ಲದಕ್ಕೂ 25ಗೆ 20 ಮೇಲೇ ತೆಗ್ದಿದ್ದಾನೆ. ಮ್ಯಾಥ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಅವನು ಔಟ್ ತೆಗಿತಾನೆ ಅಂತ, ಯಾಕಂದರೆ ಮ್ಯಾಥ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು. ಅದರಲ್ಲೇ ಔಟ್ ತೆಗಿತಾನೆ ಅಂದರೆ ಅದರಲ್ಲೇ ಸ್ವಲ್ಪ ಕಡಿಮೆ ತೊಗೊಂಡಿದ್ದಾನೆ. ಪರವಾಗಿಲ್ಲ ಅಂತ ಅನಿಸ್ತು. ಯಾವುದ್ರಲ್ಲೂ ತುಂಬ ಕಡಿಮೆ ಅಂತೂ ತೊಗೊಂಡಿಲ್ಲ, ಓಕೆ ಅಂತ ಅನಿಸ್ತು. ಕನ್ನಡದ್ರಲ್ಲಿ ಮಾತ್ರ ನನಗೇ ಆಶ್ಚರ್ಯ ಆಯಿತು, ಔಟ್ ತೊಗೊಬಿಟ್ಟಿದ್ದಾನೆ. ನಾನು ಹಂಗೂ ಮಾಡಿದ್ಯಾ ಚೆನ್ನಾಗಿ ಅಂದರೆ, ಮಾಡಿದ್ದೀನಿ ಬಿಡಮ್ಮ, ಸೂಪರಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದ. ಓಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ ಅಂತ ಅನಿಸ್ತು. ಯಾವುದೂ ತುಂಬ ಏನು ಕಡಿಮೆ ಎಲ್ಲ ತೊಗೊಂಡಿಲ್ಲ. ಕನ್ನಡದ್ರಲ್ಲಿ ಮಾತ್ರ ಔಟ್ ತೊಗೊಂಡಿದ್ದಾನೆ. ಬೇರೆದ್ರಲ್ಲೂ ಕೂಡ 23, 21, 22 ಈ ರೀತಿ ತೊಗೊಂಡಿದ್ದಾನೆ 25ಗೆ. ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಟೈಮು ಆದಷ್ಟು ಔಟ್ ತೆಗೆಯೋದಕ್ಕೆ ಟ್ರೈ ಮಾಡೋಣ. ಓದ್ಕೊ ಅಂತ ಹೇಳಿದ್ದೀನಿ, ಅಂತ ಹೇಳಿದ್ದಾನೆ. ಇವಾಗ ಅವನಿಗೆ ನಾಳೆ ಡಿಕ್ಟೇಷನ್ ಇದೆ, ಸೊ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ. ಹಾಗೆ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದಾನೆ. ಡಸ್ಟರ್ ಬೇಡವಂತೆ, ಡಸ್ಟರ್ ಎಲ್ಲ ತಗೊಂಡು ಟೈಮ್ ವೇಸ್ಟ್ ಅಂತೆ, ಅದಕ್ಕೆ ಗ್ಲೌಸ್ ಹಾಕ್ಕೊಂಡಿದ್ದಾನೆ. ಬೇಗ ಅಳಿಸ್ಬಿಡ್ಬೋದು ಬರೆದಾದ್ಮೇಲೆ ಅಂತ ಹಾಕ್ಕೊಂಡು ಬರೀತಿದ್ದಾನೆ. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡೋಲ್ಲ 30 ಲಾಸ್ಟಲ್ಲಿ 30ನ ಚಿನ್ನು ಯಾವ ರೀತಿ ಬರೆದಿದ್ಯಾ ನೋಡಿ. ಇಲ್ಲಿ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎರಡನ್ನೂ ಮಿಕ್ಸ್ ಮಾಡಿ ಬರೆದಿದ್ಯಾ. ಐ ನೋಡು, ಐ ಸ್ಮಾಲ್ ಬರಿಬೇಕು ತಾನೆ? ಹೌದು, ಐ ಸ್ಮಾಲ್ ಬರಿಬೇಕು, ಕರೆಕ್ಟಾಗಿ ಮಾಡಬೇಕು, ಎಲ್ಲೆಲ್ಲೋ ಮಾಡಂಗಿಲ್ಲ. ನಾಳೆ ನೀಟಾಗಿ ಮಾಡಬೇಕು, ಆಯಿತಾ? 100ವರೆಗೂ ಮಾಡು, ಬರೀ ಗೋ. ಬೇಗ ಬೇಗ ಬರೆದ್ಬಿಡು, ಆಟ ಆಡೋಕೆ ಹೋಗುವೆ ಬೇಗ. ಈಸಿನ ಆ ಥರ ಮಾಡೋದಕ್ಕೆ? ಒಳ್ಳೆ ಐಡಿಯಾ ಅಲ್ವಾ? ಬೇಗ ಮಾಡು.